ಓಕೆ ಸರ್. ಎಲ್ಲ ಅತಿಥಿ ಗಣ್ಯರು ಮಾನ್ಯ ಶಾಸಕರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಎಲ್ಲ ಕ್ರೀಡಾ ಸ್ಪರ್ಧಾಳುಗಳು ಧ್ವಜಾರೋಹಣವನ್ನು ಚಪ್ಪಾಳೆ ಮುಖ ಜೋರ ಚಪ್ಪಾಳೆ ಮುಖ ಚಪ್ಪಾಳೆ ನಿಲ್ಲಬಾರದು ಮಾನ್ಯ ಶಾಸಕರು ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದಂಥ ಮಾನ್ಯ ಶಾಸಕರು ಶಾಲಾ ಶಿಕ್ಷಣ ಮಂಡ್ಯ ಅವರು ಶಿಕ್ಷಣ ಸಂಘ ಮಂಡ್ಯ ಅವರು ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಹಾಗೆ DPO ಲಿಂಗರಾಜ್ ಅವರು ಕಾರ್ಯಕ್ರಮದ ಆಸೀನರಾಗಿದ್ದು ಎಲ್ಲ ಅತಿಥಿ ಗಣ್ಯರನ್ನ ತಂಡವನ್ನ ಪರಿಚಯ ಮಾಡೋದು, ಎಲ್ಲ ತಾಲೂಕಿನ ತಂಡವನ್ನ ಪರಿಚಯ ಮಾಡ್ತಾ ಚಪ್ಪಾಳೆ ಮಾಡಿ ಮಕ್ಕಳ ಚಪ್ಪಾಳೆ ಮಾಡಬೇಕು. ಕ್ರೀಡಾಧಿಕಾರಿಗಳು ಎಲ್ಲ ಕ್ರೀಡಾಧಿಕಾರಿಗಳನ್ನು ಪರಿಚಯ ಮಾಡ್ತಾ ಎಲ್ಲ ಅತಿಥಿ ಗಣ್ಯರು ಮಾನ್ಯ ಶಾಸಕರು ಅತಿಥಿಗಳನ್ನ ಕ್ರೀಡಾಧಿಕಾರಿಗಳನ್ನ ಎಲ್ಲ ತೀರ್ಪುಗಳನ್ನ ಪರಿಚಯ ಮಾಡ್ತಾ ಮುಂದೆ ಜೋರ ಚಪ್ಪಾಳೆ ನಿಲ್ಲಿಸಬಾರ್ದು, ಜೋರಾದ ಚಪ್ಪಾಳೆ ಮುಖಾಂತರ ಅಧಿಕಾರಿಗಳಿಗೆ ಅವರು ನಮ್ಮ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ವೇದಿಕೆಯ ಪರವಾಗಿ, ಇಲಾಖೆಯ ಪರವಾಗಿ ಅವರಿಗೆ ನಾನು ಸ್ಫೂರ್ತಿದಾಯಕವಾದ ಸ್ವಾಗತವನ್ನು ಬಯಸುತ್ತೇನೆ. ಬನ್ನಿ 1 2 3 1 2 3 ಜೋರ ಹೊಡಿರಿ ಚಪ್ಪಾಳೆ. ನಿಲ್ಲಿಸಬಾರ್ದು ಮುಗಿಯತಂತ. ಜಿಲ್ಲಾ ಮಟ್ಟ ಹಾಗೂ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಈ ವರ್ಷದ ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡಾಕೂಟದ ಮೊದಲನೇ ಸ್ಪರ್ಧೆ 100 ಮೀಟರ್ ನಿಯಮಗಳಿಗೆ ಹಾಗೂ ಕ್ರೀಡಾಧಿಕಾರಿಗಳ ತೀರ್ಪಿಗೆ ಬದ್ಧರಾಗಿರುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಭಿನಂದನೆಗಳು ಪುಟ. ಶಿಕ್ಷಕರಿಗೆ ಕೊಂಡೊಯ್ಯಲಿಕ್ಕೆ ಹಗಲಿರುಳು ಶ್ರಮಿಸಿರ್ತಕ್ಕಂಥ ಮಾನ್ಯರಿಗೆ ಕ್ರೀಡಾಕೂಟದ ಪರವಾಗಿ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ. ನೇರ ಜಿಲ್ಲಾ ಮಟ್ಟ ಹಾಗೂ ಜಿಲ್ಲಾ ಮಟ್ಟದ ಬಾಲಕ ಬಾಲಕಿಯ 2024-25 ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಶಿಕ್ಷಕರೇ, ವಿದ್ಯಾರ್ಥಿಗಳೇ, ಕ್ರೀಡಾ ಸ್ಪರ್ಧಿಗಳು, ಇವತ್ತು ಅಧಿಕೃತವಾಗಿ ಮಂಡ್ಯ ಜಿಲ್ಲೆಯ ಕ್ರೀಡಾಕೂಟಗಳಿಗೆ ಸಮಾರಂಭಕ್ಕೆ ಉದ್ಘಾಟನೆಯ ಅಡಿಪಾಯವನ್ನು ಹಾಕಿದ್ದೀವಿ. ಇನ್ನು 2 ತಿಂಗಳು ಇಡೀ ಜಿಲ್ಲೆಯಲ್ಲಿ ಎಲ್ಲ ಶಾಲಾ ಕಾಲೇಜು ಮಟ್ಟದಲ್ಲಿ ಕ್ರೀಡಾಕೂಟಗಳು ನಡೆಯುತ್ತೆ. ಶಿಕ್ಷಣದ ಜೊತೆಗೆ ನಿಮ್ಮ ದೈಹಿಕ ಸಾಮರ್ಥ್ಯ ಇದ್ದಾಗ ಸಾಧನೆಗಳ ಸರಮಾಲೆಯನ್ನೇ ಮಾಡಬಹುದು. ಇವತ್ತು ಈಜು ಸ್ಪರ್ಧೆಯ ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನು ಇಟ್ಕೊಂಡಿದ್ದೀವಿ. ಇದೊಂದು ಒಳ್ಳೆ ಸ್ಪರ್ಧೆ. ಈಜಿನ ಸ್ಪರ್ಧೆಯಿಂದ ದೈಹಿಕವಾಗಿಯೂ ಮಾನಸಿಕವಾಗಿಯೂ ನೀವೆಲ್ಲ ಸಮರ್ಥರಾಗ್ತೀರಿ. ಗೆಲುವು ಸೋಲು ಎಲ್ಲವೂ ಆಟದಲ್ಲಿ ಇರಬೇಕು. ಒಬ್ಬರು ಗೆಲ್ಬೋದು, ಒಬ್ಬರು ಸೋಲ್ಬೋದು, ಆದರೆ ಸ್ಪರ್ಧೆ ಮಾಡೋದೇ ಮುಖ್ಯ. ನಿಮ್ಮ ಕ್ಲಾಸ್ನಲ್ಲಿ 50 ಜನ ಇರ್ತಾರೆ, 50 ಜನನೂ ಸ್ಪರ್ಧೆ ಮಾಡೋಕ್ಕಾಗಿಲ್ಲ. ನಿಮಗೆ ಆ ಚಾನ್ಸ್ ಸಿಕ್ಕಿರೋದು ನಿಮ್ಮ ಸಾಮರ್ಥ್ಯವನ್ನು ಗುರುತಿಸ್ಬೋದು. ಅದರಿಂದ ಇದನ್ನು ಕ್ರೀಡಾ ಸ್ಫೂರ್ತಿಯಾಗಿ ತಗೊಂಡು ಗೆಲುವನ್ನು ಸಾಧಿಸಲೇಬೇಕು ಅನ್ನೋ ಗುರಿಯೊಂದಿಗೆ ಈಜಿ ಅಂತೇಳಿ ನಿಮಗೆ ಹೇಳ್ತೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಸರ್ಕಾರದ ವತಿಯಿಂದನೇ ಅತ್ಯುತ್ತಮವಾದ ಆಧುನಿಕವಾದ ಒಂದು ಈಜು ಕೊಳವನ್ನು ನಿರ್ಮಿಸಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ಶೀಘ್ರದಲ್ಲೇ ನನ್ನ ಅಧಿಕಾರಾವಧಿಯಲ್ಲೇ ಮಾಡ್ತೀವಿ. ನಾವೀಗ ಖಾಸಗಿಯವರನ್ನ ಅವಲಂಬಿಸಿದ್ದೀವಿ. ಸರ್ಕಾರದ ಇದ್ದರೆ ನಿಮಗೆಲ್ಲ ಅನುಕೂಲಗಳಾಗುತ್ತೆ ಅನ್ನೋದು ನನ್ನ ಭಾವನೆ. ಹಾಗೆ ಶಿಕ್ಷಕರಿಗೂ ಕೂಡ ಈ ಬಾರಿ ನಮ್ಮ ಸರ್ಕಾರ 7ನೇ ವೇತನವನ್ನು ಜಾರಿಗೆ ತಂದಿದ್ದೀವಿ. ನೀವು ಕೂಡ ಖುಷಿಯಲ್ಲಿ ಕೆಲಸ ಮಾಡಲಿ ಅಂತೇಳಿ ನಾವು ಆಶಿಸ್ತೀವಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೂ ಹಲವಾರು ಕಾರ್ಯಕ್ರಮಗಳಿರೋದ್ರಿಂದ
ಫಸ್ಟ್ ಫಸ್ಟ್ Academic Master under 14 and under 17, boys and girls, Academic Master, Academic Master, boys and girls, under 17 and 14, boys and girls, Academic Master, Master and Academic Master, under 14 and 17, boys and girls, final class. Underneath the next table, four also. Under 17 and 14, boys and girls, final class. ನಮ್ಮ ಕಡೆ ನೀವು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಡಿ ಪಿ ಬರ್ಬೋದು ಆ ಸ್ಲಿಪ್ ನಮಗೆ ಕೊಡಬೇಕು.